ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತೊಗೊಂಡು ಬಂದಿರೋ ಅಂಥ ರೆಸಿಪೀಸು ತರಕಾರಿ ಸಾಗು ಮತ್ತು ಗೋಧಿ ಹಿಟ್ಟಿನ ಪೂರಿ. ಎರಡರ ಕಾಂಬಿನೇಷನ್ನು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬಹುದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ತೊಗೊಂಡಿರೋ ಅಂಥ ತರಕಾರಿಗಳು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಒಂದು ಸಣ್ಣ ಗಾತ್ರದ ಆಲೂಗೆಡ್ಡೆ ಎಲ್ಲ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಫ್ರೋಝನ್ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಸಣ್ಣ ಗಾತ್ರದ ಬೆಳ್ಳುಳ್ಳಿ, 3 ಶುಂಠಿ ಪೀಸು, ಒಂದು 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ತೆಂಗಿನ ತುರಿ, 1 ಟೀ ಸ್ಪೂನು ಗಸಗಸೆ, ಅರ್ಧ ಟೀ ಸ್ಪೂನು ಮೆಣಸು, ಸ್ವಲ್ಪ ಲವಂಗ, 1 ಏಲಕ್ಕಿ, ಒಂದು 4 ಪೀಸು ಚಕ್ಕೆ, 2 ಟೇಬಲ್ ಸ್ಪೂನು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಸಾಲೆಗೆ ರುಬ್ಕೋಬೇಕು. ಮೊದಲಿಗೆ ಇಲ್ಲಿ ಜಾರ್ಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಲವಂಗ ಮತ್ತು ಏಲಕ್ಕಿ, ಚಕ್ಕೆ, ಮೆಣಸು, ಗಸಗಸೆ, ಕಡಲೆ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, 1-2 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನೋಡಿ, ಅದನ್ನು ನಾನು ತುಂಬ ಕಲಸಕ್ಕೆ ಹೋಗಿಲ್ಲ, ಒಂದು ಅರ್ಧ ಕಲಿಸ್ಕೊಂಡು ಈಗ ಅದನ್ನು ರೆಸ್ಟಲ್ಲಿ ಇಡ್ತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಇಂಗು, ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಆಗಿದೆ. ಇದು ಈಗ ತರಕಾರಿ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಎಣ್ಣೆಯಲ್ಲಿ ತರಕಾರಿನ, ಅದು ಸಾಗು ತುಂಬ ಟೇಸ್ಟಾಗಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದು ಅದು ಸ್ವಲ್ಪ ಫ್ರೈ ಆಗಿದೆ. ಈಗ ಬಟಾಣಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಣ್ಣ ಗಾತ್ರದ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಈ ಮಸಾಲೆನೂ ಕೂಡ ತರಕಾರಿ ಜೊತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಈಗ ಅದಾಗಿದೆ. ಈಗ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಸ್ವಲ್ಪ ಹಿಡಿಯುತ್ತೆ ನೀರು. ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು. ನೋಡಿ, ಇಷ್ಟಿದ್ರೆ ಸಾಕೋದು, ಮುಳುಗೋ ಅಷ್ಟು. ಈಗ ಇದನ್ನು ಬೇಯಕ್ಕೆ ಬಿಡಬೇಕು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ಮಧ್ಯದಲ್ಲಿ ತೆಗೆದು ನೋಡ್ಕೋತಾ ಇರಬೇಕು, ಅದು ತಳ ಹಿಡಿದ್ಬಿಡುತ್ತೆ. ನೋಡಿ ತಿರುಗಿಸ್ಕೋತಾ ಇರಬೇಕು ತರಕಾರಿನ. ನೋಡಿ, ಈಗ ಇಲ್ಲಿ ಇದು ತರಕಾರಿ ಬೆಂದಿದೆ ಎಲ್ಲ ಚೆನ್ನಾಗಿ. ಮತ್ತು ಸಾಗುದು ಕನ್ಸಿಸ್ಟೆನ್ಸಿ ಕೂಡ ಅಷ್ಟಿದ್ರೆ ಸಾಕು. ತುಂಬ ತೆಳು ಆದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಆಗಿದ್ದರೆ ಟೇಸ್ಟ್ ಇರುತ್ತೆ. ನೋಡಿ, ಇದಾಗಿದೆ, ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಈಗ ಪೂರಿಗೆ ಹಿಟ್ಟು ಕಲಿಸ್ಕೊಂಡಿದ್ನಲ್ಲ, ಅದು ತೊಗೊಂಡೀಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಆವಾಗಲೇ ನಾನು ಅದು ತುಂಬ ನಾದಿರಲಿಲ್ಲ, ಇವಾಗ ನಾದ್ಕೋತಾ ಇದ್ದೀನಿ. ಇದು ಸಣ್ಣ ಸಣ್ಣದ ಪೇಡ ಥರ ತೊಗೊಂಡು ಕೈಗೆ ಸಣ್ಣ ಸಣ್ಣದು ಉಂಡೆ ಒತ್ಕೋಬೇಕು. ಆಮೇಲೆ ಇದು ಒತ್ತಬೇಕಾದ್ರೆ ತುಂಬ ಮೃದುವಾಗಿ ಒತ್ತಬೇಕು, ತುಂಬ ಪ್ರೆಸ್ ಮಾಡಿ ಒತ್ತಬಾರ್ದು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ಪ್ರೆಸ್ ಮಾಡಿ ಒತ್ತಿಬಿಟ್ರೆ ಅದು ಉಬ್ಬಲ್ಲ ಪೂರಿ. ನೋಡಿ, ಇದಾಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಇನ್ನೊಂದು ಕೂಡ ಒತ್ತುತ್ತಾ ಇದ್ದೀನಿ. ನೋಡಿ, ಪ್ರೆಷರ್ ಕೊಟ್ಟು ಒತ್ತಬಾರ್ದು, ನಿಧಾನಕ್ಕೆ ಸ್ಮೂತಾಗಿ ಒತ್ಕೋಬೇಕು. ನೋಡಿ, ಇದು ಕೂಡ ಉಬ್ತಾ ಇದೆ. ಮತ್ತು ಇದನ್ನು ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ, ಗರಿಗರಿಯಾಗಿ ಬರುತ್ತೆ. ಆಗಿದೆ ಇದು. ಈ ರೆಸಿಪಿ ನೀವು ಮನೇಲಿ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂದಿದೆ ಅಂತೇಳಿ. ನನಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.